ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಟಾಪಿಕ್ ಏನಂತ ನೀವು ಅನ್ಕೋಬೋದು. ಇಷ್ಟು ದಿನ ಆದಮೇಲೆ ವೀಡಿಯೋ ಹಾಕ್ತೀನಂತ. ಇವತ್ತಿಂದ ನಾನು ರೆಗ್ಯುಲರ್ ಆಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಇವತ್ತಿಂದ ಒಂದು ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಯಾವುದಂದರೆ ಇವಾಗ ಪ್ರಿಪ್ರೇಷನ್ ಆಫ್ ಟೂರ್ನಮೆಂಟ್ ಬಗ್ಗೆ. ಇವಾಗ ಹೆಂಗೆ ಪ್ರಿಪೇರ್ ಮಾಡೋದು ಸ್ಟಾರ್ಟಿಂಗಿಂದ. ಯಾವಾಗ ರೆಕ್ಕೆ ಕಿತ್ಕೊಡ್ತೀರಲ್ಲ ನಾವು, ರೆಕ್ಕೆ ಕಿತ್ಕೊಟ್ಟಾದಮೇಲೆ ಏನೇನು ಮಾಡಬೇಕು, ಏನೇನು ಆಗುತ್ತೆ, ಏನಿಲ್ಲ. ಇವತ್ತು ಈ ಟಾಪಿಕ್ ಏನು ಬಗ್ಗೆ ಅಂದರೆ, ಎಪಿಸೋಡ್ 1 ಏನು ಹೇಳ್ತೀನಿ ಅಂದರೆ, ರೆಕ್ಕೆ ಕಿತ್ಕೊಟ್ಟಿರ್ತೀರ ನೀವು. ರೆಕ್ಕೆ ಕಿತ್ಕೊಡೋದು ಬಗ್ಗೆ ಹಾಕಿಲ್ಲ ನಾನು, ಯಾಕಂದರೆ ಎಲ್ಲ ಗೊತ್ತಿರುತ್ತೆ ರೆಕ್ಕೆ ಕಿತ್ಕೊಡೋದು. ಮತ್ತು ನನಗೂ ಲೇಟ್ ಆಗಿಬಿಡ್ತು, ಎಲ್ಲ ರೆಕ್ಕೆ ಕಿತ್ಕೊಟ್ಟು ಆಗಿಬಿಟ್ಟಿದೆ ಅಲ್ಲೇ. ಇವಾಗ ಏಪ್ರಿಲ್ ಬಂದುಬಿಟ್ಟಿದೆ. ಎಲ್ಲ ರೆಕ್ಕೆ ಕಿತ್ಕೊಟ್ಟಿರ್ತೀರ ಅಲ್ಲೇ. ಇವತ್ತಿಂದ ಏನಂದರೆ, ರೆಕ್ಕೆ ಕಿತ್ಕೊಟ್ಟಾದ್ಮೇಲೆ ಏನು ಮಾಡಬೇಕು, ಏನೇನು ಕೊಡಬೇಕು, ಅದಕ್ಕೆ ಏನು ಎಕ್ಸ್ಟ್ರಾ ಫುಡ್ಡು, ಇವಾಗ ಎಕ್ಸ್ಟ್ರಾ ಪ್ರೋಟೀನ್ ಬೇಕಲ್ಲ, ಅದಕ್ಕೆ ಅದ್ರ ಬಗ್ಗೆ ಇವತ್ತೆಲ್ಲ ಹೇಳ್ತೀನಿ. ಇವಾಗ ಫಸ್ಟು ಎಲ್ಲ ರೆಕ್ಕೆ ಕಿತ್ಕೊಟ್ಟಿರ್ತೀರ. ರೆಕ್ಕೆ ಕಿತ್ಕೊಟ್ಟಾದ್ಮೇಲೆ ಇವಾಗ ನೀವು ಏನಂದರೆ, ಫಸ್ಟ್ ಒಂದೊಂದು ರೆಕ್ಕೆ ಅದು ನೀವು ಅಂತೀರ. ಇವಾಗ ಎಲ್ಲ ರೆಕ್ಕೆ ಕಿತ್ಕೊಟ್ಟಾದ್ಮೇಲೆ ಎಕ್ಸ್ಟ್ರಾ ಪ್ರೋಟೀನ್ ಏನಕ್ಕೆ, ಅದೇ ರಾಗಿದಲ್ಲೇ ಸಿಗುತ್ತಲ್ಲ, ಅದೇ ಬೆಳೆಯುತ್ತೆ ಅಂತ ಅನ್ಕೊತೀರ ನೀವು. ಯಾಕಂದರೆ ಅದರಲ್ಲಿ ಇವಾಗ ನೀವು ಎಕ್ಸ್ಟ್ರಾ ಪ್ರೋಟೀನ್ ಕೊಟ್ಟಿಲ್ಲ ಅಂದರೆ ಅದು ಗ್ರೋತ್ ಚೆನ್ನಾಗಾಗಲ್ಲ, ಮತ್ತು ರೆಕ್ಕೆಗಳು ಚೆನ್ನಾಗಿ ಬರೋಲ್ಲ. ಯಾಕಂದರೆ ಅದು ಹೆಲ್ದಿಯಾಗಿರಬೇಕಲ್ಲ. ನೆಕ್ಸ್ಟ್ ಟೂರ್ನಮೆಂಟಿಗೆ ಅದು ಇನ್ನೊಂದು ತಿಂಗಳಾದಮೇಲೆ ಆಡಬೇಕು ಅಂದರೆ ಅದಕ್ಕೆ ಎನರ್ಜಿ ಎಲ್ಲ ಬೇಕಾಗುತ್ತಲ್ಲ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ರೆಕ್ಕೆ ಕಿತ್ಕೊಟ್ಟಾದ್ಮೇಲೆ ದಿನ 20 ಕಡಲೆಕಾಳು ನೆನೆಸಿರೋದು, ಕಡಲೆಕಾಳು ಕೊಡ್ಕೊಬರ್ಬೋದು. ಕಡಲೆಕಾಳು ಮತ್ತು ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ A to Z ಸಿರಪ್ ಏನಾದರೂ ಇದ್ದರೆ, ಇಲ್ಲಿ ನಾನು ಹಾಕಿರ್ತೀನಿ ನೋಡಿ ಸ್ಕ್ರೀನ್ ಮೇಲೆ. A to Z ಸಿರಪಲ್ಲಿ ಯಾವುದಾದ್ರೂ ಇದ್ದರೆ ನೀವು A to Z ಸಿರಪು ಮತ್ತು ಇದು ಕಡಲೆಕಾಳು ಕೊಟ್ಟರೆ ಸಾಕು. ಅವೆರಡರಲ್ಲೇ ಸಾಕು ಅನ್ಕೋತೀನಿ. ಕಡಲೆಕಾಳು ಒಂದು 20 ನೀವು ಅಂದಾಜು ಮೇಲೆ ಕೊಟ್ಕೊಳ್ಳಿ. ನಾವು ಏನಾದ್ರು ಕೊಟ್ಟರೆ ಒಂದು 20 ಕೊಡ್ತೀರಿ. 21 ಒಂದು ಇದಕ್ಕೆ ಪಾರಿವಾಳಗೆ. ದಿನಕ್ಕೆ ಒಂದು ಸತಿ ಅಷ್ಟೇ ಕೊಡಿ ಕಡಲೆಕಾಳನ್ನ. ಬೆಳಗ್ಗೆ ಇಲ್ಲಾಂದರೆ ಸಂಜೆ ರಾತ್ರಿ ಯಾವಾಗಾದ್ರೂ ಕೊಡ್ಬೋದು. ಒಂದು ಸತಿ ಕೊಡಿ ಕಡಲೆಕಾಳು. ಮತ್ತು ನೀರು 3 ಟೈಮ್ ತೋರಿಸಿ. ಯಾಕಂದರೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರ ಕಾರಣ, ಬಿಸಿಲು ಹೆವಿ ಆಗಿದೆ, ಸೆಕೆ ಸರಿಯಾಗಿ ಆಗುತ್ತೆ ನಮಗೇನೆ. ಇನ್ನು ಪಾರಿವಾಳಗೆ ಒಂದು ರೂಮಲ್ಲಿರುತ್ತೆ, ಜಾಸ್ತಿನೇ ಆಗುತ್ತೆ ಇನ್ನು ಬಿಸಿಲು, ಹೀಟು. ಅದಕ್ಕೆ 3 ಟೈಮ್ ನೀರು ತೋರಿಸಿ. ಆದರೆ ಚೆನ್ನಾಗಿ ನೀರು ತೋರಿಸಿ ಎಲ್ಲ ಪಟಾಗಳಿಗೆ ಎಲ್ಲದಕ್ಕೂ. ರೆಕ್ಕೆ ಕಡಲೆಕಾಳು ಎಲ್ಲ ಕೊಡ್ರಿ, ಒಂದು ಚೆನ್ನಾಗೇ ಬರುತ್ತೆ ರೆಕ್ಕೆಗಳೆಲ್ಲ. ಮತ್ತು ಈ ಸತಿ ನಮ್ಮದು ಟೂರ್ನಮೆಂಟ್ಗಳು ಕಟ್ಟಿರೋದು ಅಂದರೆ ಯಾವುದು ಕಟ್ಟೇ ಇಲ್ಲ. ಈ ಸತಿ ಕಟ್ಟಿದ್ರೆ ಒಂದು ಕಟ್ಬೋದು, ಇಲ್ಲಾಂದರೆ ಇಲ್ಲ. ಬ್ಯುಸಿ ಇರೋದ್ರ ಕಾರಣ ಯಾವುದಕ್ಕೂ ಬಿಡ್ತಾಯಿಲ್ಲ ಪಾರಿವಾಳ ಯಾವುದೂ. ಅದಕ್ಕೆ ಒಂದು 3-4 ಅಕ್ಕಿಗೆ ರೆಕ್ಕೆ ಕಿತ್ಕೊಟ್ಟಿರೋದು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಪಟ್ಟಾಗಳಿದ್ದಾವೆ. ಆ ಪಟ್ಟಾಗಳಿದ್ದಾವೆ, ಅವನ್ನೇ ಆರಿಸ್ಕೊಂಡು ಬರೀ ಟೈಮ್ ನೋಡ್ಕೊಳ್ಳೋದು ಅಷ್ಟೇ. ಈ ವರ್ಷ ಆರಿಸಿದ್ರೆ ಒಂದು ಟೂರ್ನಮೆಂಟ್ಗೆ ಇಲ್ಲ 2 ಟೂರ್ನಮೆಂಟ್ಗೆ ಆರಿಸ್ತೀರಿ, ಇಲ್ಲಾಂದರೆ ಯಾವುದೂ ಇಲ್ಲ. ಆದರೂ ನಿಮಗೆ ಎಲ್ಲ ಅಪ್ಡೇಟ್ಸು, ಎಲ್ಲ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ. ಮತ್ತು ಎಲ್ಲ ಇವಾಗ ಪ್ರಿಪ್ರೇಷನ್ ಏನು ಮಾಡೋದೆಲ್ಲ ಹೇಳ್ತೀನಿ. ಆದರೆ ಏನಂದರೆ, ನೀವು ಸಪೋರ್ಟ್ ತೋರಿಸ್ಬೇಕು ಸ್ವಲ್ಪ. ನೀವು ಸಪೋರ್ಟ್ ತೋರಿಸಿದ್ರೆ ನಾನು ವೀಡಿಯೋ ಮಾಡೋಕ್ಕೂ ನನಗೆ ಖುಷಿ ಆಗುತ್ತೆ. ಇನ್ನೇಂದ್ರ ಬಗ್ಗೆ ಹೇಳಬೇಕು ಅಂದರೆ, ಇನ್ನು ನೆಕ್ಸ್ಟು ಇನ್ನೊಂದು ವೀಡಿಯೋ ಹಾಕ್ತೀನಿ. ಇವಾಗೆಲ್ಲ ಕಳ್ಳ ಮಾಡಬೇಕಲ್ಲ, ಕಳ್ಳ ಮಾಡೋದ್ರ ಬಗ್ಗೆನೂ ಒಂದು ಎಪಿಸೋಡ್ ಹಾಕ್ತೀನಿ. ಅದೂ ಇನ್ನು ಇದು ವೀಡಿಯೋ ಆದಮೇಲೆ ನೆಕ್ಸ್ಟ್ ಬರುತ್ತೆ, ಅದನ್ನೂ ನೋಡಿ ಗೈಸ್. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊತ. ನೆಕ್ಸ್ಟು ಯಾವುದೋ ಟಾಪಿಕ್ ಬೇಕಂದರೆ ನಿಮಗೆ ಅದು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ ಗೈಸ್.